ನವನೀತ ಅಂತ. ಎಲ್ಲಿಂದ ಬರ್ತಾರೆ ನಾವು ಮಂಚೇನಹಳ್ಳಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ಅಮ್ಮನ ಬಗ್ಗೆ? ಅಮ್ಮನ ಬಗ್ಗೆ ತುಂಬ ಇದೆ ಹೇಳಬೇಕು. ಬಗ್ಗೆ ಸಮಸ್ಯೆ ಇತ್ತು, ಅದು ಆರಾಮಾಗಿದ್ವಿ, ಚೆನ್ನಾಗಿದ್ದೀನಿ. ಇವಾಗ ಮನೆಯಲ್ಲಿ ತುಂಬ ತೊಂದರೆ ಇತ್ತು, ಇಲ್ಲಿ ನಂಬಿ ಬಂದಾಗಿದ್ದು ತುಂಬ ಚೆನ್ನಾಗಿದೆ ಅಂತ. ನಾವು ತುಂಬ ಚೆನ್ನಾಗಿದ್ದೀವಿ, ಪರವಾಗಿಲ್ಲ, ಇವಾಗ ಆರಾಮಾಗಿದ್ದೀವಿ. ಆರೋಗ್ಯದಲ್ಲಿ ಆಗಲಿ, ಮನೆ ತೊಂದರೆ ತುಂಬ ಚೆನ್ನಾಗಿದೆ. ಅಮ್ಮ, ನಿಮ್ಮ ತಮ್ಮವ್ರಿಗೆ ಆಗಿತ್ತು, ಸುಮಾರು ವರ್ಷಗಳ ಕಾಲ ಹಾಸ್ಪಿಟ್ಲಿಗೆ ತೋರಿಸಿದ್ರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು, ಮೇಲಾಗಲಿಲ್ಲ. ಇಲ್ಲಿಗೆ ಬಂದ ಮೇಲೆ ತಾಯಿ ನಂಬಿದ ಮೇಲೆ ಮೇಲಾಗಲಿ, ಚೆನ್ನಾಗಿದ್ದಾರೆ. ಕಾಲು ಗಾಯ ಏನೋ ಮಾಡಿಸಿ ಇದು ಮಾಡಿ ಇದಾಗಿತ್ತು, ಕಾಲು ಗಾಯ ತುಂಬ 1 ವರ್ಷ ಕಾಲ ಇದಾಗಿತ್ತು. ಆಮೇಲೆ ನಮ್ಗೆ ಗೊತ್ತಿರಲಿಲ್ಲ, ಇಲ್ಲಿ ನಮ್ಮ ಹುಡುಗಿ ಅಣ್ಣನ ಮಗಳು ಕರ್ಕೊಂಬಂದು ಇಲ್ಲಿಗೆ, ಈ ಥರ ಅಣ್ಣ ಅವ್ರು ಇದ್ದಾರೆ ಅಂತ. ಇಲ್ಲಿಗೆ ಬಂದಮೇಲೆ ಮೇಲಾಯಿತು. ಇವಾಗ ಹುಷಾರಾಗಿದ್ದಾರೆ, ಇವಾಗ ಆರಾಮಾಗಿದ್ದಾರೆ, ಓಡಾಡ್ಕೊಂಡು ಚೆನ್ನಾಗಿದ್ದಾರೆ. ಹಾಸ್ಪಿಟ್ಲ್ ಎಲ್ಲ ತೋರಿಸಿದಾಗ ಏನೋ ಹುಷಾರಾಗಿಲ್ಲ. ಏನು ತೋರಿಸಿದ್ರು ದಿನಕ್ಕೆ 5,000 10,000 ಖರ್ಚು ಮಾಡಿದ್ರು ಏನೂ ಆಗಲಿಲ್ಲ. ಇಲ್ಲಿ ಬಂದು ಅಮ್ಮನ್ನ ಕೇಳ್ಕೊಂಡು ಇದಾದ್ಮೇಲೆ ಚೆನ್ನಾಗಿದ್ದೀವಿ, ಇವಾಗ ಹುಷಾರಾಗಿದ್ದಾರೆ. ಮನೆ ಕಡೆನೂ ಅಷ್ಟೇ ಪರವಾಗಿಲ್ಲ. ನಾವು ಇನ್ನೂ ಮುಂಚೆನೇ ಸುಸ್ಕೋಬೋದಾಗಿತ್ತು ಅಂತ ನಾವೇ ಅನ್ಕೊತಾ ಇದ್ವಿ, ಅದು ಮೀರೋಗ್ಬಿಟ್ಟಿದೆ ಅಷ್ಟೇ. ನಮ್ಮ ತಾಯಿಯವ್ರ ಅಣ್ಣ ಅಷ್ಟದು ಸಿಕ್ಕಲಿಲ್ಲ, ಅಮ್ಮನ ಇದು ಕೇಳೋಕ್ಕೂ ಆಗಲಿಲ್ಲ. ನಮ್ಮ ತಾಯಿನೂ ಉಳಿಸ್ಕೋಬೋದಾಗಿತ್ತು. ಕೇಳಿದ್ರಿ ಅಮ್ಮ, ದೇವ್ರನ್ನ ಕೇಳಿದ್ರ ಈ ಥರ ಆಯ್ತು ಈ ಥರ ಅಂತಂದಿದ್ದಕ್ಕೆ ಇಲ್ಲ ಪರವಾಗಿಲ್ಲ ಮೇಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ಥರ ಎಲ್ಲ ಔಷಧಿ ಕೊಟ್ಟು ಇದು ಮಾಡಿ ಎಲ್ಲ ಮೇಲ್ ಮಾಡಿ ಕೊಟ್ಟರು. ಈ ಅಮ್ಮನ ಪ್ರಶ್ನೆಗೆ ಏನಾದ್ರು ಕೇಳಿದ್ರಮ್ಮ? ಹೌದು, ಕೇಳಿದ್ವಿ. ಎಲ್ಲ ಬಂದಿದ್ವಿ. ನಮ್ಮ ಮನೆಯವರು ದೂರ ಆಗಿದ್ರು, ಅವರು ಬಂದರು, ಅವರು ಚೆನ್ನಾಗಿದ್ದಾರೆ. ಇವಾಗ ಅದೇ ನಿಮ್ಮ ತಮ್ಮ 18 ವರ್ಷದಿಂದ ನಾವು ಮನೆಗೆ ಬರ್ತಾ ಇರಲಿಲ್ಲ. ನಮ್ಮ ಮನೆಯವರು ಇಲ್ಲಿ ಬಂದಮೇಲೆ ಬರ್ತಾರೆ, ಇವಾಗ ಮಾತಾಡ್ತಾರೆ, ಚೆನ್ನಾಗಿದ್ದಾರೆ. ಈಗ ನಿಮ್ಮ ತಮ್ಮವ್ರಿಗೆ ಹುಷಾರಿಲ್ದಿದ್ದಾಗ ತಾಯಿ ಹತ್ರ ಬಂದು ಪ್ರಶ್ನೆ ಕೇಳಿದ್ರ? ಹೌದು, ಕೇಳಿದ್ವಿ. ಹೇಗೆ, ಯಾವ ಥರ ಅಂತ ಹೇಳಿದರು. ಕಣ್ಣು 100% ಆಗುತ್ತೆ ಅಂತ ಹೇಳಿದರು. ಹಾಗೆ ಆಯಿತು, ಕ್ಲೀನಾಗಿ ಮೇಲೂ ಆಯಿತು, ಚೆನ್ನಾಗಿ ಓಡಾಡ್ಕೊಂಡು ಆರಾಮಾಗಿದ್ದಾರೆ. ಈಗ ಗುರುಗಳು ಏನಂತ ತುಂಬ ನರಳ್ತಾ ಇದ್ದೆ, ನನಗೂ ಅದು ಪರವಾಗಿಲ್ಲ. ಗುರುಗಳು ಏನಂತ ಹೇಳಿದ್ರಮ್ಮ ಅವಾಗ ನಿಮ್ಮ ತಮ್ಮವ್ರಿಗೆ ಹುಷಾರಿಲ್ದಿದ್ದಾಗ? ಮೇಲಾಗುತ್ತೆ, ಚೆನ್ನಾಗಾಗ್ತಾರೆ ಅಂತ ಹೇಳಿದರು. ಅದೇ ರೀತಿ ಚೆನ್ನಾಗಾದರು. ಇಲ್ಲಿ ಬಂದು 2-3 ತಿಂಗಳಿಗೆ ಚೆನ್ನಾಗಾದರು. ಅವ್ರು ಕೊಟ್ಟಿದ್ದ ಔಷಧಿಗಳಿಂದ ಇದರಿಂದ ತಾಯಿ ಇದರಿಂದ ಚೆನ್ನಾಗಾದರು. ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಎಲ್ಲರೂ ಬನ್ನಿರಿ ದಯವಿಟ್ಟು, ದೇವ್ರು ಒಳ್ಳೇದಾಗುತ್ತೆ. ದುಡ್ಡು ಕಾಸು ಎಲ್ಲ ಕಡೆ ಎಷ್ಟು ಖರ್ಚು ಮಾಡ್ಕೊಳೋ ಬದಲು ಇಲ್ಲಿ ಬಂದು ಇಲ್ಲಿ ನಂಬಿ ತಾಯಿನ ಅಷ್ಟೇ. ಇಲ್ಲಿ ನಂಬಿ ಅಣ್ಣನ ನಂಬಿ ದೇವ್ರನ್ನ ನಂಬಿ ಅಣ್ಣನ ನಂಬಿ 100% ಆಗುತ್ತೆ. ದುಡ್ಡು ವೇಸ್ಟ್ ಹೆಚ್ಚಾಗಿ ಖರ್ಚಾಗಲ್ಲ. ಇಲ್ಲಿ ಬೇರೆ ಕಡೆ ಹೋಗಿ ಲಕ್ಷಾಂತರ ರೂಪಾಯಿ ನಾನು ಖರ್ಚು ಮಾಡ್ಕೊಂಡು ವೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದಲ್ಲ 10 ಕಡೆ ಖರ್ಚು ಮಾಡಿಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀನಿ ಇಷ್ಟಾಗಲೇ. ಇಲ್ಲಿ ಬಂದರೆ 100% ದುಡ್ಡು ಅಂತ ಫಸ್ಟ್ ಕೇಳೋದಿಲ್ಲ, ಫಸ್ಟ್ ಕೆಲಸ ಮಾಡಿಕೊಡ್ತಾರೆ. ಯಾವುದೇ ರೀತಿ ಹೆಚ್ಚಾಗಿ ಖರ್ಚು ದುಡ್ಡುಗಳು ಕೇಳೋದಿಲ್ಲ. ವಾರ ಬರಬೇಕು ಅಂದರೆ ಇಲ್ಲಿ ಸುಮಾರು 150 ಕಿಲೋಮೀಟ್ರಿಂದ ಇಲ್ಲಿ ಬರಬೇಕು ಅಂದರೆ ಬೆಳಗ್ಗೆ 5:30ಗೆ ಎದ್ದು ಬಿಡ್ತೀನಿ. ರಾತ್ರಿ ಹೋಗೋಷ್ಟಿಗೆ 8:30, 9, 10 ಆಗೋಗುತ್ತೆ ಒಂದೊಂದು ಸರಿ. ಕಷ್ಟಪಟ್ಕೊಂಡು ಬರ್ತೀನಿ, ಹಿಂಗೋ ಬಿದ್ದು ಏನೋ ಮಾಡಿ ಕಾರ್ ಮಾಡ್ಕೊಂಡಾದ್ರೂ ಬಂದ್ಬಿಡ್ತೀನಿ. ಇವಾಗ ನಿಮ್ಮ ಮನೇಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇನ್ನೂ ನಾವು ನಂಬಿ ಬರ್ತೀವಿ. ಹಿಂಗೆ ಇದೇ ರೀತಿ ಅಮ್ಮ ಪ್ರೋತ್ಸಾಹ ಕೊಡಬೇಕು, ಇದು ಮಾಡಬೇಕು. ಎಲ್ಲರೂ ಬರಬೇಕು ಇಲ್ಲಿ ಕ್ಷೇತ್ರಕ್ಕೆ. ದುಡ್ಡು ಅನ್ನೋದೊಂದು ಕೇಳಲ್ಲ, ಇಲ್ಲಿ ಎಲ್ಲ ಕರೆಕ್ಟಾಗಿ ಕೆಲಸ ಆಗುತ್ತೆ. Viva la India, Shri Bodhi Nivasini, Vishnu Vilasini.
जनिरोषिणि गिरिसुतरो